ವೆಲ್ಕಮ್ ಟು ನಿತ್ಯ ಸ್ಪೆಷಲ್. ಎಲ್ಲರೂ ಹೇಗಿದ್ದೀರಿ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡು ಈ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ. ಸೊ ನೋಡ್ತಿದ್ದೀರಲ್ಲ, ಇವತ್ತು ನಾವು ಒಂದು ಸ್ಪೆಷಲ್ ವಿಡಿಯೋಸ್ನ ತೊಗೊಂಡು ಬಂದಿದ್ದೇನೆ. ವೆರಿ ಸ್ಪೆಷಲ್. ಬಟ್ ಇದು ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ನೋಡ್ತಿರ್ಬೋದು ನೀವು, ನಾವು ಎಷ್ಟು ಚೆನ್ನಾಗಿರೋ ಕಡೆ ಬಂದಿದ್ದೀನಿ ಅಂತ ಹೇಳ್ತೀನಿ. ಎಲ್ಲಿ ಅಂತ ಹೇಳಿದ್ರೆ, ಇವತ್ತು ನಮ್ಮೂರಲ್ಲಿ ಫ್ಲವರ್ ಶೋ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ನೋಡಲಿ ಫ್ಲವರ್ ಶೋನ. ಹಾಗೆ ಒಂದು ಎಕ್ಸಿಬಿಷನ್ ಕೂಡ ಇತ್ತು. ಒಳ್ಳೊಳ್ಳೆ ಆ್ಯಂಟಿಕ್ ಪೀಸ್ಗಳನ್ನು ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ, ಅರೇಂಜ್ ಮಾಡ್ಕೊಂಡಿದ್ದಾರೆ. ಸಖತ್ತಾಗಿದೆ. ನಿಮ್ಮ ಮಕ್ಕಳಿಗೂ ಕೂಡ ಈ ಥರ ಒಂದು ಎಕ್ಸಿಬಿಷನ್ ನಿಮ್ಮೂರಲ್ಲಾಗಲಿ ಅಥವಾ ಎಲ್ಲ ಕಡೆ ಈ ಎಕ್ಸಿಬಿಷನ್ ಎಲ್ಲಿರುತ್ತೋ ದಯವಿಟ್ಟು ಕರ್ಕೊಂಡೋಗಿ ಮಕ್ಕಳನ್ನ ತೋರಿಸಿ. ಯಾಕೆಂದರೆ ಕೆಲವೊಂದು ಆ್ಯಂಟಿಕ್ ಪೀಸು ನಮಗೆ ಗೊತ್ತಿರಲ್ಲ ಅದ್ರ ಹೆಸರುಗಳು. ಅಂಥ ವಸ್ತುಗಳ ಹೆಸರನ್ನು ಬೋರ್ಡಿಂಗ್ ಮಾಡಿ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ನಿಮ್ಮ ಮಕ್ಳಿಗೆ ನೋಡಿದ್ರೆ ಮುಂದಕ್ಕಾದರೆ ಯೂಸ್ ಆಗ್ಬೋದು. ಬಟ್ ಏನು ಗೊತ್ತಾ, ಕೆಲವೊಂದು ಹೆಸರುಗಳು ನಮಗೆ ಗೊತ್ತಿರಲ್ಲ. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಮ್ಮ ಮಕ್ಳುಗಳಿಗೆ ಹೇಗೆ ಗೊತ್ತಾಗುತ್ತೆ? ಸೊ ಅದಕ್ಕೋಸ್ಕರ ನೀವು ಆದ್ರೂ ಈ ಥರ ಹೇಳಿದ್ರು ನಾನು ಎಕ್ಸಿಬಿಷನ್ ಅಂಥದ್ದಕ್ಕೆ ಕರ್ಕೊಂಡೋಗಿ ಆ್ಯಂಟಿಕ್ ಪೀಸ್ಗಳು ಇಟ್ಟಿರ್ತಾರೆ. ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಬಂದು ಇಲ್ಲಿ ನೋಡಿ, ನನ್ನ ಮಗಳಾಗಲೇ ಗೊಂಬೆ ತಗೊಳ್ಳೋಣಮ್ಮ ಅಂತ ಹೇಳ್ತಾ ಇದ್ದಾಳೆ. ನಾನು ಗೊಂಬೆ ಬೇಡಪ್ಪ, ಫಸ್ಟ್ ಒಳಗಡೆ ಹೋಗ್ಬರೋಣ ಏನಿದೆ ನೋಡಿಕೊಂಡು ಅಂತ ಹೇಳಿ ಒಳಗಡೆ ಬಂದ್ವಿ. ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ. ಸಖತ್ತಾಗಿತ್ತು. ಹಾಗೆ ರೆಡ್ ಕಾರ್ಪೆಟ್ ಕೂಡ ಹಾಕಿದ್ರು ನೋಡಿ. ಇಲ್ಲಿ ನಮ್ಮ ಚಿಕ್ಕಮಗಳೂರು ಅಂತ ಹಾಕಿದ್ದಾರೆ. ಸಖತ್ತಾಗಿದೆ. ತುಂಬಾ ಚೆನ್ನಾಗಿತ್ತು. ಸೆಲ್ಫಿ ತಗೊಳ್ಳೋರು ಹಾಗೆ ಫೋಟೋಸ್ ತಗೊಳ್ಳೋರು ತುಂಬ ಜನ ಇದ್ದರು. ನಮ್ಮ ಚಿಕ್ಕಮಗಳೂರು ಅಂತ ಹಾಕಿದ್ರು. ಅದು ನೋಡೋಕ್ಕೆ ಖುಷಿ ಆಯಿತು. ಬಟ್ ಒಂದು ಹಾರ್ಟ್ ಕೂಡ ಹಾಕಿದ್ರು. ಆಗ ಇದಕ್ಕೆ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಹಾಗೆ ಮುಂದೆ ಬಂದರೆ ಇಲ್ಲೂ ಒಂದು ಅಂಬೇಡ್ಕರ್ ಫೋಟೋ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಮುಂದೆ ಬಂದ್ವಿ. ಹಾಗೆ ಇನ್ನು ತುಂಬಾ ಚೆನ್ನಾಗಿರೋಂಥ ಆ್ಯಂಟಿಕ್ ಪೀಸ್ಗಳೆಲ್ಲ ಇಟ್ಟಿದ್ರು. ಇಲ್ಲಿ ಶಾಲು, ಜಾಕೆಟ್ ಆ ಥರದ್ದೆಲ್ಲ ಇಟ್ಟಿದ್ರು. ನೋಡ್ತಾ ಹಾಗೆ ಮುಂದೆ ಹೋಗ್ತಾ ಇದ್ವಿ ನಿಧಾನವಾಗಿ. ಕೆಲವೊಂದು ನಾನು ಗೊತ್ತಿರೋಂಥ ವಸ್ತುಗಳೆಲ್ಲ ಇತ್ತು. ಸೊ ಇದು ನೋಡ್ತಿರ್ಬೋದು ನೀವು, ಇದು ಈಗಲನ್ನ ನಾವು ಹಸಿರು ಮೆಣಸಿನ್ಕಾಯಲ್ಲಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸಖತ್ತಾಗಿ ಮಾಡಿದ್ದಾರೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಈಗಲ್ಲ ಮಾಡಿದ್ದಾರೆ. ನೋಡ್ತಿರ್ಬೋದು ಸಖತ್ತಾಗಿತ್ತು. ಹಾಗೆ ನನ್ನ ಮಗಳು ನೋಡಂತೂ ಫುಲ್ ಖುಷಿಯಾಗ್ಬಿಟ್ಲಮ್ಮ, ಹಸಿರು ಮೆಣಸಿನ್ಕಾಯಿನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ. ಹಾಗೆ ಇಲ್ಲಿ ಬಂದು ಬುಕ್ಸ್ ತಗೊಳ್ಳೋಣ ಅಂತ ನನ್ನ ಮಗಳಂತೂ ಬುಕ್ಸ್ ತಗೊಡಮ್ಮ. ಅದ್ರ ಬಗ್ಗೆ ಏನೋ ಐಡಿಯಾಸ್ ಇಲ್ಲ ಇವಳಿಗೆ, ಆದರೂ ಬುಕ್ ಬೇಕು ಅಂತ ಕೇಳ್ತಿದ್ಲು. ಅದಕ್ಕೆ ನಾನು ಹೇಳಿದೆ, ಫಸ್ಟ್ ಎಜುಕೇಷನ್ ಬುಕ್ನ ಕಂಪ್ಲೀಟ್ ಮಾಡಪ್ಪ, ಆಮೇಲೆ ತಗೊಳ್ತೀನಿ ಅಂತ ಹೇಳಿ. ಹಾಗೆ ಇಲ್ಲಿ ಒಂದು ಗೀಜರ್ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು. ಹಾಗೆ ಡೆಮೋ ಕೂಡ ತೋರಿಸ್ತಾ ಇದ್ರು. ನಾನು ಕೂಡ ನಮ್ಮ ಹಸ್ಬೆಂಡು ಎಲ್ಲರೂ ನೋಡ್ತಾಗ ನಿಂತಿದ್ವಿ. ನನ್ನ ಮಗಳು, ಅಮ್ಮ ಇಷ್ಟು ಚಿಕ್ಕದಾಗಿ ತಗೊಂಡು ಅಂತ ಕೇಳ್ತಾ ಇದ್ಲು. ನಮ್ಮ ಮನೇಲಿ ಇದೆಯಲ್ಲ ಬೇಡ ಅಂತ ಹೇಳಿ ಮುಂದೆ ಬಂದ್ವಿ. ಇಲ್ಲೆಲ್ಲ ಗಿಡಗಳಿಗೆ ಹಾಕೋಂಥ ಐಟಮ್ಸ್ ಕೆಲವೊಂದನ್ನ ಇಟ್ಟಿದ್ರು. ಹಾಗೆ ಇಲ್ಲಿ ಕೆಲವೊಂದು ಶಾಲ್ಸ್ ಎಲ್ಲ ಇಟ್ಟಿದ್ರು, ಚೆನ್ನಾಗಿತ್ತು. ಸೊ ನಾನು ಯಾವುದು ಬೈ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಸುಮ್ಮನೆ ಆದೆ. ಕೆಲವೊಂದು ಶಾಲ್ಸ್ ನನ್ನ ಹತ್ರ ಹಾಗೆ ಉಳಿದ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಏನೂ ಕೂಡ ತಗೊಳ್ಳಿಲ್ಲ. ನನ್ನ ಮಗಳು ಈಗ ಒಳಗಡೆ ಬಂದ್ವಿ. ಸೊ ಇದು ನೋಡ್ತಿರ್ಬೋದು ಎಂಟ್ರೆನ್ಸ್. ಸೊ ನೋಡ್ತಾ ಇರ್ಬೋದು, ಪುನರಾವರ್ತನ ಲೋಕ ಅಂತ ಹೆಸರು. ನೋಡ್ತಾ ಇರ್ಬೋದು. ಅದನ್ನು ಮುಗಿಸಿ ಒಳಗಡೆ ಬಂದರೆ ಆ ಪುನರಾವರ್ತನ ಲೋಕದಲ್ಲಿ ಏನೇನಿದೆ ಅಂತ ತೋರಿಸಿದ್ದಾರೆ. ಇದು ಹಳೆ ಮನೆ ಕಾಲದಲ್ಲಿ ಕಂಬದ ಮನೆ ಅಂತ ಹೇಳಿ ಕರೀತಿದ್ರು. ಆ ಕಂಬದ ಮನೆಗೆ ಇದನ್ನು ಆ ಕಡೆ ತೋರಿಸಿದ್ನಲ್ಲ, ಈ ಥರ ಕಂಬಗಳನ್ನು ಹಾಕಿರ್ತಾರೆ. ತುಂಬ ಚೆನ್ನಾಗಿದೆ. ನಾನು ಕೆಲವೊಂದು ಮನೆಗಳೆಲ್ಲ ನೋಡಿದ್ದೀನಿ, ಕಂಬದ ಮನೆಗಳು. ಈಗಿನ ಮಕ್ಕಳಿಗೆ ಫೋನು, ಮೊಬೈಲ್ ಅನ್ನೋದೇ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಅದು ಬಿಟ್ಟು ಈ ಥರದ್ದು ಒಂದು ಎಲ್ಲ ಇರುತ್ತೆ ಥಿಂಗ್ಸ್ ಅಂತ ಗೊತ್ತಾಗಬೇಕು ಮಕ್ಕಳಿಗೆ. ಅದಕ್ಕೋಸ್ಕರನಾದರೂ ಹೊರಗಡೆ ಕರ್ಕೊಂಡೋಗಿ ಪೇರೆಂಟ್ಸ್ ಆದಷ್ಟು ಮಕ್ಕಳಿಗೆ ಕೇರ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ಮಕ್ಕಳು ಹೇಳ್ತಿದ್ದಾವೆ ಫೋನ್ ಕೊಟ್ಬಿಡೋಣ, ಸುಮ್ಮನೆ ಆಗ್ತವೆ ಅಂತ. ದಯವಿಟ್ಟು ಸುಮ್ಮನೆ ಇರಬೇಡಿ. ಈ ಥರದ್ದೆಲ್ಲ ಒಂದೊಂದು ಕೆಲವು ಮಕ್ಕಳು ತುಂಬಾ, ಈಗಂತೂ ಮಕ್ಕಳಿಗೆ ವಿಡಿಯೋಸ್ ಫೋನ್ ಕೊಡಬಾರ್ದು ಅಂತ ರೂಲ್ಸ್ ಮಾಡಿದ್ದಾರೆ.
ಸೊ ಹಾಗಾಗಿ ನಾನಂತೂ ನನ್ನ ಮಗಳಿಗೆ ಫೋನ್ ಕೊಡಲ್ಲ, ನೀವು ಕೂಡ ಕೊಡಬೇಡಿ ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ ಬಂದು ನೋಡಿ ಈಗೆಲ್ಲ ಹರಳು ಮನೆ, ನಾವು ಆಗೆಲ್ಲ ಹುಣಸೆ ಬೀಜದಲ್ಲಿ ಹಾಕಿ ಆಟ ಆಡ್ತಿದ್ವಿ. ಅದೆಲ್ಲ ನೋಡಿದಾಗ ನನಗೆ ತುಂಬ ನೆನಪು ಬಂತು. ಯಾಕಂದರೆ ನಾವು ಇಷ್ಟೊಂದೆಲ್ಲ ಆಟ ಆಡ್ತಿದ್ವಿ. ಈಗ ನಮ್ಮ ಮಕ್ಕಳಿಗೆ ಆಟ ಆಡೋಕ್ಕೆ ಮೊಬೈಲ್ ಸಿಕ್ಬಿಟ್ಟಿದೆಯಲ್ಲ, ಆಟ ಸಾಮಾನು ವಸ್ತುಗಳು ಸಿಗ್ತಾ ಇಲ್ವಲ್ಲ ಅಂತ ಯೋಚನೆ ಆಯಿತು. ಸೊ ನಮ್ಮ ಮಕ್ಕಳಿಗೂ ಕೂಡ ಅದೇ ಥರ ಸಿಗಬೇಕು ಅಂತ ಕೇಳ್ತಾ ನೋಡ್ತಿರ್ಬೋದು. ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮುಂದಕ್ಕೆ ಬಂದಮೇಲೆ ಇಲ್ಲಿ ಹೋಗ್ತಾ ಹೋಗ್ತಾ ಹೊಸ ಹೊಸ ಲಾಕ್ಸ್ ಆಗಿರ್ಬೋದು, ಹಳೆ ಕಾಲದಲ್ಲೂ ತುಂಬ ಐಟಮ್ಸ್ ಇಟ್ಟಿದ್ರು. ಕೆಲವೊಂದು ವಸ್ತುಗಳ ಹೆಸರು ನನಗೆ ಗೊತ್ತಿರಲಿಲ್ಲ, ಕೆಲವೊಂದು ವಸ್ತುಗಳನ್ನ ನಾನು ನೋಡಿದ್ದೀನಿ, ತುಂಬ ವಸ್ತುಗಳು ಗೊತ್ತಿಲ್ಲ ನನಗೂ ಕೂಡ. ನನ್ನ ಮಗಳಿಗೆ ತೋರಿಸ್ಕೊಂಡು ಹೋಗ್ತಾಯಿದ್ದೆ. ನನ್ನ ಹಸ್ಬೆಂಡ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಅದು ಅದ್ರ ಹೆಸರೇನು ಅಂತೆಲ್ಲ ಹೇಳಿ. ಇದೆಲ್ಲ ಲಾಕ್ಸು ಎಷ್ಟು ಚೆನ್ನಾಗಿದೆ ನೋಡಿ, ಹಳೆ ಕಾಲದ ಲಾಕ್ಗಳು. ಈಗ ಯಾವುದಾದ್ರೂ ಈ ಥರದ್ದು ಒಂದಾದರೂ ಪೀಸ್ಗಳು ಸಿಗುತ್ತಾ? ಇಲ್ಲ ಅಲ್ವಾ. ಮತ್ತು ಇದು ಕಾಲಿಗೆ ಬಳೆ ಹಾಕ್ಕೊಳ್ತಾಯಿದ್ರು ಯುದ್ಧಕ್ಕೆ ಹೋಗೋ ಟೈಮಲ್ಲಿ. ಮತ್ತು ಕೆಲವರು ಹಳೆ ಕಾಲದಲ್ಲಿ ಎಲ್ಲರೂ ಕೂಡ ಹಾಕೋಂಥ ಕಾಲು ಬಳೆಗಳಿವು. ಈಗಿನ ಕಾಲು ಬಳೆಗಳು ಯಾರೂ ಹಾಕೋದೇ ಇಲ್ಲ, ಎಲ್ಲ ಬ್ಯುಸಿಯಾಗಿರೋ ಲೋಕದಲ್ಲಿ ಈಗೆಲ್ಲಿ ಕಾಲು ಬಳೆ ಹಾಕ್ತಾರೆ. ಸೊ ಅದಕ್ಕೆ ನೋಡಿಕೊಂಡು ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡ್ತಾಯಿದ್ವಿ. ನೋಡಿ ಇದು ಒಂದು ಮಿಷಿನ್ನು ತೋರಿಸ್ತೀನಿ ನಾನು ನಿಮಗೆ, ಟೈಪಿಂಗ್ ಮಿಷಿನ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಹಳೆ ಕಾಲದ ಟೈಪಿಂಗ್ ಮಿಷಿನು. ಈಗ ನಮಗೆ ಇವೆಲ್ಲ ಇಲ್ಲವೇ ಇಲ್ಲ ಬಿಡಿ, ಮೊಬೈಲಲ್ಲಿ ಟೈಪ್ ಮಾಡೋದೇ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಈ ಥರದ್ದೆಲ್ಲ ಟೈಪಿಂಗ್ ಮಿಷಿನ್ ನಾವು ನೋಡೇ ಇರಲಿಲ್ಲ, ನಾನು ಕೂಡ ನೋಡಿರಲಿಲ್ಲ. ಅದ್ರ ಪಕ್ಕದಲ್ಲಿರೋವಂಥದ್ದು ಕ್ಯಾಮ್ರಾ. ಈ ಥರ ಕ್ಯಾಮ್ರಾ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದೆ. ನನ್ನ ಹಸ್ಬೆಂಡ್ ಕೇಳಿದಾಗ ಅದು ಕ್ಯಾಮ್ರಾ ಕಡೆ, ಅದು ಚೆನ್ನಾಗಿರುತ್ತೆ, ಕ್ಯಾಪ್ ನೀವು ತೆಗೆದ್ರೆ ಫೋಟೋ ತೆಗೊಳುತ್ತೆ ಅಂತೆಲ್ಲ ತೋರಿಸ್ತಾಯಿದ್ರು. ಸೊ ಹಾಗೆ ಮುಂದಕ್ಕೆ ಬಂದ್ವಿ. ಈಗೆಲ್ಲ ಮೊಬೈಲ್ ಕ್ಯಾಮ್ರಾ ಫೋಟೋದಲ್ಲೇ ತಗೊಂಡ್ಬಿಡ್ತಾರೆ, ಫೋನಲ್ಲಿ ತಗೊಂಡು. ಹಾಗಾಗಿ ಇದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಕೆಲವೊಂದು ಹಳೆ ಐಟಮ್ಸ್ಗಳು ಎಷ್ಟೆಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಹೇಳೋದಕ್ಕೆ. ಕೆಲವೊಂದು ನನಗೆ ಗೊತ್ತಿಲ್ಲ ಅಂದರೆ ನನ್ನ ಮಕ್ಳಿಗೆ ಗೊತ್ತಾಗೋಕ್ಕೆ ಸಾಧ್ಯ ಅಲ್ವಾ. ಸೊ ಅದಕ್ಕೋಸ್ಕರ ನೋಡಿ, ಯುದ್ಧದ ಟೈಮಲ್ಲಿ ಇದು ಟೋಪಿ ಎಲ್ಲ ಹಾಕ್ಕೊಂಡು ಹೋಗ್ತಾಯಿದ್ರು, ಆ ಥರದ್ದೆಲ್ಲ ಇದೆ. ಹೆಲ್ಮೆಟ್ ಅಂತ ಏನು ಹೇಳ್ತೀವಿ ಅದೆಲ್ಲ ಇದೆ. ನೋಡ್ಕೊಂಡು ಹಾಗೆ ಮುಂದೆ ಹೋದ್ವಿ. ನನಗಂತೂ ಎಷ್ಟು ಖುಷಿ ಆಯ್ತಂದರೆ, ಹೋಗ್ತಾ ಹೋಗ್ತಾ ಚಾಕುಗಳು, ಹಳೆ ಕಾಲದಲ್ಲಿರುವಂಥ ಚಾಕುಗಳು ಆಗಿರ್ಬೋದು, ಎಷ್ಟು ಚೆನ್ನಾಗಿತ್ತು ಅಂದರೆ ಏನು ಖುಷಿ ಆಗ್ತಾಯಿತ್ತು ನೋಡಲಿಕ್ಕೆ ನನಗೆ. ಯಾಕಂದರೆ ಇವೆಲ್ಲ ವಸ್ತುಗಳನ್ನ ನೋಡೇ ಇರಲಿಲ್ಲ. ಕೆಲವೊಂದು ಹೆಸರುಗಳು ನನಗೆ ಗೊತ್ತಿಲ್ಲ, ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಏನೇನು ಹೆಸರುಗಳು ಅಂತ ಹೇಳಿ. ನೋಡ್ತಿರ್ಬೋದು, ಇದು ಒಂದು ಆ್ಯಂಟಿಕ್ ಪೀಸು ಹೋಟ್ಲುಗಳೆಲ್ಲ ಇಡ್ತಾ ಇರ್ತಾರೆ. ನಾನಂತೂ ಇದು ಕೆಲವೊಂದು ಹೋಟ್ಲುಗಳಲ್ಲಿ ನೋಡಿದ್ದೀನಿ, ಆ್ಯಂಟಿಕ್ ಪೀಸ್ಗಳೆಲ್ಲ ಇಟ್ಟಿರ್ತಾರೆ. ಅದೇ ಥರದ್ದು ಇದನ್ನು ಕೂಡ ತಂದು ಇಟ್ಟಿದ್ರು. ಹಾಗೆ ನೋಡ್ಕೊಂಡು ಮುಂದೆ ಹೋದ್ವಿ. ಇದು ನೋಡಿ ಬುಲೆಟ್, ಈಗಿನ ಬುಲೆಟ್ಗಳೆಲ್ಲ ನೋಡಿದ್ದೀರಲ್ವ. ಸೊ ಇದು ಹಳೆ ಕಾಲದ ಬುಲೆಟ್ ಎಲ್ಲ ಇತ್ತು. ಬುಲೆಟ್ ನೋಡ್ತಾ ಮುಂದೆ ಬಂದ್ವಿ. ಇಲ್ಲಿ ನೋಡಿ ಕುಡ್ಲುಗಳು, ಎಷ್ಟು ವೆರೈಟಿಯ ಚಾಕು, ಕುಡುಗೋಲು ಅಂತ ಏನು ಹೇಳ್ತಾರೆ, ಎಲ್ಲನೂ ಇಟ್ಟಿದ್ದಾರೆ. ಮಚ್ಚು ನೋಡಿ, ಮಚ್ಚುಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ, ಕತ್ತಿಗಳು. ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ನೋಡಿ. ಈ ಕಂಬಗಳು ಆವಾಗ ಹಳೇ ಕಾಲದಲ್ಲಿ ಮನೆಗಳಲ್ಲೇ ಹಾಕ್ತಾಯಿದ್ರು ಕಂಬಗಳನ್ನು. ಈಗ ಮನೆ ಕಂಬದ ಮನೆ ಎಲ್ಲ RCC ಮನೆ ಇರೋದ್ರಿಂದ ಕಂಬದ ಮನೆ ಯಾವ ಕಡಿಮೆ ಇದೆ. ಕೆಲವೊಂದು ಹಳೆ ಮನೆಗಳೆಲ್ಲ ಇದೆ, ಬಟ್ ಈಗ ಸಿಗಬೇಕು ಅಂದರೆ ಕಷ್ಟ. ಎಲ್ಲ RCC ಮನೆಗಳೆಲ್ಲ ಸಿಗ್ತವೆ. ತುಂಬ ಹಂಚಿನ ಮನೆ ಸ್ವಲ್ಪ ಕಡಿಮೆನೇ. ನಮ್ಮ ಹಳ್ಳಿ ಸೈಡಲ್ಲಿ ಸ್ವಲ್ಪ ಹಂಚಿನ ಮನೆ ಎಲ್ಲ ಸಿಗುತ್ತೆ, ನೋಡ್ಲಿಕ್ಕೂ ಕೂಡ. ನೋಡಿ ಇದು ಏನು ಅಂತ ಹೇಳಿದ್ರೆ, ಅದು ಮರ ಕಡಿತಾರಲ್ಲ ಕೊಡ್ಲಿ, ಅದು ಇದೆಷ್ಟು ಡಿಸೈನಾಗಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದೆಲ್ಲ ಕತ್ತಿಗಳು, ಚೂರಿಗಳು ಎಷ್ಟು ಚೆನ್ನಾಗಿದ್ದಾವೆ. ನಾನು ಡಿಸೈನ್ ನೋಡೇ ಇರಲಿಲ್ಲ, ಇಷ್ಟೊಂದು ಡಿಸೈನ್ಗಳೆಲ್ಲ. ಆದರೂ ಕೂಡ ಅದನ್ನು ಹಳೇದೆಲ್ಲ ಆ್ಯಂಟಿಕ್ ಪೀಸೆಲ್ಲ ಇವುಗಳೆಲ್ಲ ರೆಡಿ ಮಾಡಿ ಇಟ್ಟಿರೋದಕ್ಕೆ ಇಷ್ಟೊಂದು ವಸ್ತುಗಳು ಒಂದೇ ಹತ್ರ ಇದೆ ಅಂತಂದರೆ ಖುಷಿ ಆಗುತ್ತೆ ಅಲ್ವಾ. ನಮ್ಮ ಮಕ್ಕಳಿಗೂ ತೋರಿಸ್ದಂಗೆ ಆಗುತ್ತೆ. ಸೊ ನಮ್ಮ ಮಕ್ಕಳು ಇದೆಲ್ಲ ನೋಡಿ ಖುಷಿಪಟ್ಲು. ನನ್ನ ಮಗಳಂತೂ ಫುಲ್ ಖುಷಿ ಆದಳು. ಅವರಪ್ಪ ಎತ್ಕೊಂಡು ಖುಷಿಯಿಂದ ಎಲ್ಲ ತೋರಿಸ್ಕೊಂಡು ಬರ್ತಾಯಿದ್ರು. ಒಳ್ಳೆ ಹುಳ ಥರ ಕೇಳ್ತಾವಪ್ಪ. ಅವ್ರ ಮಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ನಾನು ಕೇಳಿಸ್ಕೊಂಡು ಕೆಲವೊಂದು ಹೆಸರುಗಳು ಗೊತ್ತಾಯಿತು. ಅಲ್ಲಿವರೆಗೂ ನನಗೂ ಕೂಡ ಗೊತ್ತಿರಲಿಲ್ಲ. ಸೊ ಬನ್ನಿ ಹಾಗೆ ನೋಡ್ತಾ ಮುಂದೆ ಹೋಗೋಣ.
ಇದು ನೋಡಿದ್ದೀರಲ್ವ, ಯುದ್ಧದ ಟೈಮಲ್ಲಿ ಮುಖಕ್ಕೆ ಹಾಕ್ಕೊಳ್ತಾರೆ. ಆದರೆ ಹೆಸರು ನನಗೆ ಗೊತ್ತಿಲ್ಲ. ಹಾಗೆ ನೋಡ್ತಾ ನೋಡ್ತಾ ಮುಂದೆ ಹೋದ್ವಿ. ಎಷ್ಟು ಹೆಸರು ಹೇಳೋದು, ಎಲ್ಲರೂ ಕೂಡ ನಾನಂತೂ ತುಂಬ. ಇದು ತೊಟ್ಟಿ ಅಂತ ಹೇಳ್ತಾರೆ. ಇದರಲ್ಲಿ ಅವಾಗ ಗಂಜಿ ಬೇಯಿಸುತ್ತಾ ಇದ್ರಂತೆ. ನಾನು ಕೂಡ ನೋಡಿರಲಿಲ್ಲ, ಇದು ಫಸ್ಟ್ ಟೈಮ್. ಇದು ಹಾಡು ಬರುತ್ತಲ್ಲ ಅದಲ್ಲೇನ್ರಿ? ಇದು ಒಂದು ಹಾಡು ಬರುತ್ತೆ ಗೊತ್ತಾ, ಗ್ರಾಮಫೋನ್ ಅಂತ ಏನು ಹೇಳ್ತಾರೆ. ಅದನ್ನು ಕಡ್ಡಿ ತೆಗೆದು ಅದ್ರ ಮೇಲೆ ಶಬ್ದ ಸೌಂಡ್ ಮಾಡೋದು. ಮುಂಚೆ ಚೆನ್ನಾಗಿಟ್ಟಿದ್ರು ಗೊಂಬೆಗಳು, ಒಬ್ಬರೇ ಆಗಿರ್ಬೋದು. ಇದ್ರ ಬಗ್ಗೆ ಕೆಲವೊಂದು ಐಡಿಯಾಸ್ ನನಗಂತೂ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಹಾಕಿದ್ರೆ ಮಾತ್ರ ನೋಡಿ. ನಾನು ದಯವಿಟ್ಟು ನನ್ನ ಹೊಸದು ಚಾನಲ್ ಯಾರಾದರೂ ಇದೆಲ್ಲ ಅವಾಗ ಹಳೆ ಕಾಲದಲ್ಲಿ ಮರಗಳದ್ದು ಎಲ್ಲ ನಾವು ಇಟ್ಟಿದ್ವಿ. ಅದಕ್ಕೆ ಸೇರು, ಪಾವು, ಚಟಾಕಿ, ಕೊಳಗ ಅಂತ ಇರ್ತವೆ. ಅದೆಲ್ಲ ಕೂಡ ಇಟ್ಕೊಂಡಿದ್ದು, ಅದೆಲ್ಲವೂ ಕೂಡ ಶೋಕೇಸ್ ಆಗಿಟ್ಟಿದ್ದು. ನೋಡೋಕ್ಕೆ ಚೆನ್ನಾಗಿತ್ತು. ನಾವು ಕೆಲವೊಂದು ಹೆಸರು ಮಾತ್ರ ಗೊತ್ತಿದ್ದೆ, ಕೆಲವೊಂದು ಹೆಸರು ಗೊತ್ತಿಲ್ಲ. ಬಳ್ಳಾನವರೆಗೂ ಗೊತ್ತು, ಅಲ್ಲಿವರೆಗೂ ಮುಂದೆ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ವಿ. ಇಲ್ಲೂ ಕೂಡ ಒಳ್ಳೊಳ್ಳೆ ಪೀಸ್ಗಳನ್ನ ಇದು ಗೊತ್ತಾಗಿದೆ ನನಗೆ, ಶಾವಿಗೆ ಹುಲ್ಲು ಅದೆಲ್ಲ ಇದೇ ಥರದ್ದು. ಇವಾಗೆಲ್ಲ ಬಿಡಿ ಇದ್ರದ್ದೆಲ್ಲ ಬಂದಿದೆ, ಬಂದಿದೆ ಮತ್ತು ತಾಮ್ರ ಥರದ್ದು ಬಂದಿದೆ. ಇವಾಗ ಮರದ್ದು ಯಾರು ಇಟ್ಕೊಂಡೇ ಇಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಕೆಲವೊಂದು ಮನೆಗಳಲ್ಲಿ ಇದೆ ಶಾವಿಗೆ ಹುಲ್ಲು, ಹಳೇ ಕಾಲದ ಮನೆಗಳಲ್ಲೆಲ್ಲ ಇದೆ. ನಮ್ಮ ಮನೆಗಳಲ್ಲಿ ಕೂಡ ಮುಂಚೆ ಹಾಗೆ ನೋಡಿಕೊಂಡು ಈ ವಿಗ್ರಹಗಳೆಲ್ಲ ಕೂಡ ಹಳೆ ವಿಗ್ರಹಗಳು ಮತ್ತು ಹಳೆಯದು ಕಾಯಿನ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು ಎಲ್ಲ ಇಟ್ಕೊಂಡಿದ್ರು. ದಿಂದ ಚೆನ್ನಾಗಿರುತ್ತೆ. ಚನ್ನಪಟ್ಟ ಗೊಬ್ಬರನಾಡು ಅಂತಾನೆ ಹೆಸರುವಾಸಿಯಾಗಿದೆ. ಮುಂದೆ ಬಂದ್ವಿ. ಮತ್ತೆ ಶಾರದಾಂಬೆದು ಮತ್ತು ಅನ್ನಪೂರ್ಣೇಶ್ವರದು ಎಲ್ಲ ಫೋಟೋಸ್ ಹಾಕ್ತಿದ್ರು. ಮುಂದೆ ಬಂದು ಸಿರಿಧಾನ್ಯದಲ್ಲಿ ಸಾರಿ ಮಾಡ್ತಿದ್ರು. ಆ ಸಾರಿನ ಎಷ್ಟು ಚೆನ್ನಾಗಿ ಅವರು ಸಿರಿಧಾನ್ಯಗಳನ್ನು ಖುಷಿಯಾಗುತ್ತೆ. ನೋಡ್ತಾ ಇದ್ರೆ ಗೂಗಲ್ ಖುಷಿಯಲ್ಲಿ ನೋಡ್ಕೊಂಡು ಬಂದು ಎಲ್ಲ ಫ್ಲವರ್ ಶೋಗೆ ಸಪೋರ್ಟ್ ಹಾರ್ಟ್ ಶೇಪಲ್ಲಿ ಒಂದು ಫೋಟೋಸ್ ತೆಗಿಯೋಕೆ ಅಂತಲೇ ಮಾಡಿದರು. ನಮ್ಮ ಜನರಿಗೆ ಫೋಟೋಸ್ ತೆಗಿಯೋರು ಎಕ್ಸ್ಪೋರ್ಟ್ ಅವಾಗ ವರ್ಷ ಆಗಿತ್ತು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಅದು ಯೂನಿಫಾರ್ಮ್ ನೋಡಿದ್ರೆ ಕಾಣಲ್ವೇ? ಬನ್ನಿ, ಈಗ ಇನ್ನೇನಿದೆ ಅಂತ ತೋರಿಸ್ತೀನಿ ನೋಡಿ. ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ ಬಾಲ್ಯ ವಿವಾಹ ಮಾಡಬಾರ್ದು ಅಂತ ಹೇಳಿ ಒಂದು ಸೂಚನೆಗೆ ಹಾಕಿದ್ರು. ಇದು
ಎಷ್ಟು ಚೆನ್ನಾಗಿ ಫ್ಲವರಲ್ಲಿ ಡೆಕೋರೇಟ್ ಮಾಡಿದ್ದಾರೆ, ಸಖತ್ತಾಗಿತ್ತು. ನಾನಂತೂ ಫುಲ್ ಖುಷಿಯಾಗಿ ಏನೇನು ಬೇಕು ಫಿಶ್ ಅಕ್ವೇರಿಯಂ ಕೂಡ ಇಟ್ಟಿದ್ರು. ಫಿಶ್ ಅಕ್ವೇರಿಯಂ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಒಂದೇ ಕಡೆ ಎಲ್ಲನೂ ಇರೋಂಥದ್ದು, ಎಲ್ಲರೂ ಕೂಡ ನೋಡೋಕೆ ಬಂದರೆ ಆ ಸೈಡಲ್ಲಿ ಒಂದೇ ಕಡೆ ಇತ್ತು ಫಿಶ್ ಅಕ್ವೇರಿಯಂ. ಎಷ್ಟು ಚೆನ್ನಾಗಿದೆ, ನನ್ನ ಮಕ್ಕಳಿಗೆ ಫುಲ್ ಖುಷಿ. ಕಲರ್ ಫಿಶ್ ಇದೆ ಅಮ್ಮ, ಎಷ್ಟು ಚೆನ್ನಾಗಿದೆ. ಫ್ಲವರ್ ಚೆನ್ನಾಗಿದೆ ತೋರಿಸ್ತೀನಿ ಬನ್ನಿ. ಹಾಗೆ ನೋಡಿ, ಇದೊಂಥರ ಡಿಫ್ರೆಂಟ್ ಫಿಶ್ ಅಕ್ವೇರಿಯಂ ಅಂದರೆ ಜಾಸ್ತಿ ಇಟ್ಟಿಲ್ಲ, ಆದರೂ ಸ್ವಲ್ಪ ಅದರಲ್ಲೂ ಡಿಫ್ರೆಂಟ್ ಆಗಿರೋಂಥದ್ದು ಫಿಶ್ಗಳನ್ನ ಇಟ್ಕೊಂಡಿದ್ರು. ಸೊ ಅದಾದ್ಮೇಲೆ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆರೆಂಜ್ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಫಿಶ್ ಅಕ್ವೇರಿಯಂನಲ್ಲಿ ಅದ್ರ ಪಾಡಿಗೆ ಅದು ಖುಷಿಯಾಗಿ ಆಟಾಡ್ತಾ ಇದ್ದಾರೆ. ನಾವು ಕೂಡ ಮನುಷ್ಯರುಗಳು ಅಷ್ಟು ಚೆನ್ನಾಗಿ ನೆಮ್ಮದಿಯಾಗಿ ಆಟಾಡ್ಕೊಂಡಿರೋಕ್ಕೆ ಆಗಲ್ಲ. ಫಿಶ್ಗಳ ಖುಷಿ ಚೆನ್ನಾಗಿದೆ ಅಂತೇಳಿ ನೆಕ್ಸ್ಟ್ ಟೈಮ್ ಅದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಮಾತಾಡೋಣ. ಸೊ ಈಗ ಮುಂದೆ ಹೋಗ್ತಾ ಒಂದಿದೆ ತೋರಿಸ್ತೀನಿ. ಹೊಸ ಹೊಸ ಫಿಶ್ಗಳು ಏಡಿತರ ಅಲ್ಲ, ಕ್ರ್ಯಾಬ್ ಅನ್ಸುತ್ತೆ. ಏಡಿ ಹೋಗುತ್ತಾ ಕಲ್ಲರ್ ಏಡಿ ಗೊತ್ತಿರಲಿಲ್ಲ. ಫಿಶ್ ಅಕ್ವೇರಿಯಂ ನೋಡಂತ ನಮ್ಮ ಮಗಳು ಫುಲ್ ಖುಷಿ ಆಯಿತು. ಎಷ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ದೊಡ್ಡದು ಇದರಿಂದ ಮಾಡಿರೋಂಥದ್ದು ಎರಡು ಆನೆ ಮರಿಗಳನ್ನು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಫೋಟೋ ತೆಗೆಸ್ಕೊಳ್ತಾರೆ. ಕಾಣ್ತಾ ಇತ್ತು. ಎಲ್ಲ ಜನ ಓಡಾಡ್ತಾರೆ ಇದ್ರ ಫೋಟೋ ತೆಗೆಯೋಕ್ಕೆ ಕೂಡ ಚೆನ್ನಾಗಿ ಕಾಣ್ತಿದೆ ನೋಡಿ. ಮರದಲ್ಲೇ ಎತ್ತಿ ಮಾಡಿದ್ದಾರೆ. ಆದರೆ ಇದು ಇದರಲ್ಲಿ ಕೆಳಗಡೆ ನೋಡೋದು ಎಲ್ಲ ಕೊಟ್ಟಿದ್ದಾರೆ. ಮಗಳದ್ದು ಪುಟಾಣಿ ಆನೆ ಚೆನ್ನಾಗಿದೆ. ಹಾಗೆ ಮುಂದೆ ಕೆಲವೊಂದು ಫೋಟೋಸ್ ಎಲ್ಲ ತೆಗೆದುಕೊಂಡ್ವಿ. ಖುಷಿಯಾಗಿ ಅಂತೇಳಿ ಸೆಲ್ಫಿ ತೆಗೀರಿ. ಧಾನ್ಯಗಳು ಮತ್ತು ಕಾಫಿ ಬೀಜಗಳು ಎಲ್ಲನೂ ಕೂಡ ಇಟ್ಟಿದ್ರು ನೋಡಿ. ಎಲಿಫೆಂಟ್ ಇದೆ, ಎಷ್ಟು ಚೆನ್ನಾಗಿದೆ ಟ್ಯಾಚ್ ಅಂತ ಹೇಳಿ. ಮುಂದೆ ಬರ್ತಾ ಎಲ್ಲನೂ ಕೂಡ ಒಂದು ಕಡೆಯಿಂದ ವಿಡಿಯೋಸ್ ಮಾಡ್ತಾ ಬರ್ತಾ ಇತ್ತು. ಸೊ ಆ ವಿಡಿಯೋಸ್ ನೋಡಿ ಇವತ್ತು ಕೂಡ ಖುಷಿ ಪಡ್ತೀನಿ. ಯಾವಾಗ ನೋಡಿದ್ರು ಅದೊಂಥರ ಫ್ಲವರ್ ಆಗಿರ್ಬೋದು, ಕಾಫಿ ಬೀಜದ್ದು ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಕಾಫಿ ಬೀಜನ ಅದೇ ಅಂದ್ಕೊಂಡೆ, ನಾನು ಚಿಕ್ಕಮಗಳೂರು ಕಾಫಿ ಬೀಜ ನೋಡಿ ಬಂದೆ ಹೇಗೆ ಅಂತ ಹೇಳ್ತು. ಸೊ ಇದು ನೋಡಿ ಗೊನೆಗಳು ಹಣ್ಣುಗಳಾಗಿರ್ಬೋದು. ಕೆಲವೊಂದು ಹಣ್ಣುಗಳು ನಾನು ನೋಡೇ ಇರಲ್ಲ, ಡಿಫ್ರೆಂಟ್ ಬರ್ತವೆ. ಕೆಲವೊಂದು ನಮಗೆ ಸಿಗೋದ್ಕಿಂತ ಸಿಗ್ದಿರೋದನ್ನೆಲ್ಲ ಮುಂದೆ ಬಂದು ಒಂದು ಫೋಟೋ ನೋಡಿಕೊಂಡು ಹಾಗೆ ಮರಿಗೌಡ್ರು ಅವ್ರದ್ದು ಫೋಟೋಸ್ ಕೂಡ ಹಾಕ್ಕೊಂಡಿದ್ರು. ಸೊ ಮುಂದೆ ಬಂದ್ವಿ. ಇಲ್ಲಿ ಕೂಡ ತರಕಾರಿ ವೆಜಿಟೇಬಲ್ಸ್ಗೆಲ್ಲ ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ಇತ್ತು. ಸೊ ಇದನ್ನೆಲ್ಲ ಮತ್ತು ಹೀಗೊಂದು ಬಟರ್ಫ್ಲೈ ಮಸ್ತಾಗಿರೋ ಬಟರ್ಫ್ಲೈನ ಇಟ್ಕೊಂಡಿದ್ರು. ತುಂಬ ಚೆನ್ನಾಗಿತ್ತು. ಇವತ್ತಿನ ವೀಡಿಯೋಸ್ ಹೇಗಿತ್ತು ಅಂತ ನೀವು ಕೂಡ ಹೇಳಬೇಕು, ಕಮೆಂಟ್ ಹಾಕಿ ಹೇಳಿ. ನೋಡಿ ಫ್ಲವರ್ಸ್ ಎಲ್ಲ ಇಷ್ಟು ಚೆನ್ನಾಗಿ ತೋರಿಸ್ಕೊಂಡು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡಿ ಖುಷಿ ಕೆಲವರಿಗೆ ಟೈಮ್ ಇರಲ್ಲ, ಅವರೆಲ್ಲ ಯೂಟ್ಯೂಬ್ ಮೊಬೈಲಲ್ಲಿ ನೋಡಿ ನಿಮ್ಮ ಮಕ್ಕಳಿಗೆ ಕೂಡ ತೋರಿಸಿ ಅಂತ ಹೇಳ್ತಾ. ಸೊ ಹೊಸಬ್ರು ದಯವಿಟ್ಟು ಹೊಸಬ್ರು ಯಾರೆಲ್ಲ ನೋಡ್ತಿದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಕೇಳ್ತೀನಿ.
ಶೂಟ್ ಮಾಡಬೇಕು. ಸ್ವಲ್ಪ ಹೊತ್ತಿಗೆ ಖಂಡಿತವಾಗ್ಲೂ ನೋಡಿ ಇದನ್ನೇ ನಾನು ನಿಮಗೆ ಯಾವಾಗಲೂ ಹೇಳಿದ್ದು ಬಾಲ್ಯ ವಿವಾಹದ ಬಗ್ಗೆ ಹೇಳಿದೆ ಥರ ಸ್ಟ್ಯಾಚು ಮಾಡಿ ಮಧ್ಯದಲ್ಲಿ ಫ್ಲವರ್ ತುಂಬಾ ಚೆನ್ನಾಗಿತ್ತು. ಸೊ ಇದು ನೋಡಿ ಫ್ಲವರು ಗಿಟಾರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದೆಲ್ಲ ಮಾಡ್ತಾರಪ್ಪ ಅಂತ ಅನ್ಸುತ್ತೆ. ಒಂದೊಂದ್ಸಲ ಫ್ಲವರ್ಗಳೆಲ್ಲ ನೋಡಿ ಅಷ್ಟು ಚೆನ್ನಾಗಿ ಮಾಡ್ತಾರೆ. ವೀಣೆ ನೋಡಿ ಎಷ್ಟು ಫ್ಲವರಲ್ಲಿ ವೀಣೆ ಸುಮ್ಮನೆ ನಮಗೆ ಬೇರೆ ಏನು ಜನಗಳು ಅದೊಂಥರ ಶೋಪೀಸ್ ಆಗಿ ತುಂಬ ಚೆನ್ನಾಗಿತ್ತು. ಎಲ್ಲರೂ ಹೋಗಿ ಫೋಟೋಸ್ನ ತೆಗೊಳ್ತಾಯಿದ್ರು. ಸೊ ಅದಾದಮೇಲೆ ಮನೆಗೆ ಬಂದ್ವಿ. ನಾವು ಕೂಡ ಒಂದು ವೀಣೆನ ತಗೊಂಡು ಬಂದಿದ್ವಿ. ವೀಣೆ ಅಂದರೆ ನನ್ನ ಮಗಳಿಗೆ ಖುಷಿ ಆಯಿತು ವೀಣೆ ತಂದಿದ್ದು. ಇದು ಚನ್ನಪಟ್ಟಣದ ವೀಣೆ ಗೊಂಬೆ, ಹಾಗಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಪುಟಾಣಿಗೆ ಸೊ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ. ಸೊ ನೀವು ನೋಡ್ತಿದ್ದೀರಲ್ವ. ಮತ್ತು ಹಾಗೆ ಒಂದು ಬ್ಯಾಗ್ ಕೂಡ ತಗೊಂಡೆ ನಾನು. ಪೂರ್ತಿಯಾಗಿ ನಮ್ಮ ವಿಡಿಯೋಸ್ ಯಾರೆಲ್ಲ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.